ದರ್ಶನ್ ಅವರ 57ನೇ ಚಿತ್ರ ಇಂದು ಬಿಡುಗಡೆ, ಅಭಿಮಾನಿಗಳ ಭರ್ಜರಿ ಸಂಭ್ರಮ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 57ನೇ ಸಿನಿಮಾ ಇಂದು ರಾಜ್ಯದಾದ್ಯಂತ ಭರ್ಜರಿಯಾಗಿ ಬಿಡುಗಡೆಯಾಗಿದೆ. ಬೆಳಗಿನ ಜಾವದಿಂದಲೇ ಹಲವೆಡೆಗಳಲ್ಲಿ ಅಭಿಮಾನಿಗಳ ಸಂಭ್ರಮದ ಜ್ವಾಲಾಮುಖಿ ಸಿಡಿದಿದ್ದು, ಥಿಯೇಟರ್ಗಳ ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಬಿಡುಗಡೆಯಾದ ಕ್ಷಣದಿಂದಲೇ ರಾಜ್ಯದಾದ್ಯಂತ ಅಭಿಮಾನಿಗಳ ಸಂಭ್ರಮ ತಾರಾರೋಹಣ ಗತಿಯಲ್ಲಿ ಸಾಗುತ್ತಿದೆ. ಅದರಲ್ಲೂ ಇಳಕಲ್ ನಗರದ ಶ್ರೀನಿವಾಸ್ ಟಾಕೀಸ್ ಮುಂದೆ ಕಂಡ ಜನಸಾಗರ ಸಿನಿಮಾ ಪ್ರೇಮಿಗಳ ಭಾವೋದ್ರಿಕ್ತತೆಗೆ ನಿಜವಾದ ಸಾಕ್ಷಿಯಾಗಿದೆ. ಚಿತ್ರದ ಮೊದಲ ಶೋನಿಂದಲೇ ಟಾಕೀಸ್ ಎದುರು ಉಂಟಾದ ಜನರ ಮಹಾಪೂರ ಸಂಭ್ರಮದ ಅಲಕ್ ಮತ್ತು ಜೈಕಾರ ಘೋಷಗಳು ಈ ಚಿತ್ರದ ಮೇಲಿರುವ ನಿರೀಕ್ಷೆ ಹಾಗೂ ನಂಬಿಕೆಯನ್ನು ಮತ್ತೆ ಒಂದು ರೀತಿ ಸಾಬೀತುಪಡಿಸಿವೆ. ದರ್ಶನ್ ಪ್ರಸ್ತುತ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದ ಸ್ಥಿತಿಯಲ್ಲಿದ್ದರೂ ಅವರ ಅಭಾವವೇ ಅಭಿಮಾನಿಗಳಲ್ಲಿ ಹೆಚ್ಚಿನ ಉತ್ಸಾಹ ಹುಟ್ಟಿಸಿರುವಂತಿದೆ. ದರ್ಶನ್ ಎಲ್ಲೇ ಇದ್ದರೂ ಅವರು ನಮ್ಮ ಬಾಸ್, ನಮ್ಮ ಹೃದಯದಲ್ಲಿದ್ದಾರೆ ಎಂದು ಅನೇಕ ಅಭಿಮಾನಿಗಳು ಘೋಷಿಸುತ್ತಿರುವುದು ಗಮನಾರ್ಹ. ಶ್ರೀನಿವಾಸ್ ಟಾಕೀಸ್ ಸುತ್ತಮುತ್ತ ಇಂದು ನಡೆದ ದೃಶ್ಯಗಳು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದವು. ಹಲವು ಸಂಘಟನೆಗಳು ಮತ್ತು ದರ್ಶನ್ ಅಭಿಮಾನಿ ಬಳಗಗಳು ಒಟ್ಟಾಗಿ ಸೇರಿ ಬೃಹತ್ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಕಟೌಟ್ಗಳು ಸ್ಥಾಪನೆ ಮಾಡಿ ತಮ್ಮ ನೆಚ್ಚಿನ ನಟನಿಗೆ ಬೆಂಬಲ ಸೂಚಿಸಿದರು. ಕೆಲವು ಕಡೆಗಳಲ್ಲಿ 30 ರಿಂದ 40 ಅಡಿ ಎತ್ತರದ ಕಟೌಟ್ಗಳು ಗಮನ ಸೆಳೆಯುವಂತಿವೆ. ಬಿಡುಗಡೆಯ ಮೊದಲ ಶೋ ಇಂದಲೇ ಜನಸಾಗರ ಹೆಚ್ಚುತ್ತಿದ್ದು, ಅನೇಕ ಅಭಿಮಾನಿಗಳು ಬೇರೆ ಊರುಗಳಿಂದ ತಂಡ ಮಾಡಿಕೊಂಡು ಬಂದು ವಿಶೇಷವಾಗಿ ಈ ಚಿತ್ರಕ್ಕಾಗಿ ಟಿಕೆಟ್ ಬುಕ್ ಮಾಡಿಕೊಂಡಿರುವುದು ಸಿನಿಮಾದ ಹೈಪ್ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ತೋರುತ್ತದೆ. ದರ್ಶನ್ ಅಭಿಮಾನಿಗಳ ಪ್ರಕಾರ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ತಮ್ಮ ನೆಚ್ಚಿನ ನಾಯಕನಟನಿಗೆ ಕೊಡುವ ಬೆಂಬಲವಾಗಿದೆ. ದರ್ಶನ್ ಅವರ ಹೊಸ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಆರಂಭ ಪಡೆದು ದಾಖಲೆ ಗಳಿಸಲಿದೆ ಎಂಬ ಭಾವನೆ ಅಭಿಮಾನಿಗಳು ಮತ್ತು ಚಿತ್ರಮಂದಿರ ನಿರ್ವಾಹಕರಲ್ಲಿ ಕಾಣಿಸಿಕೊಂಡಿದೆ. ದೀರ್ಘಕಾಲದ ನಂತರ ದರ್ಶನ್ ಅಭಿನಯದ ಚಿತ್ರ ಬಿಡುಗಡೆಯಾಗಿರುವುದರಿಂದ ಅಭಿಮಾನಿಗಳ ಉತ್ಸಾಹ ಇನ್ನಷ್ಟು ಹೆಚ್ಚಾಗಿದೆ. ಶ್ರೀನಿವಾಸ್ ಟಾಕೀಸ್ನಲ್ಲಿ ಎಲ್ಲಾ ಶೋಗಳು ಹೌಸ್ಫುಲ್ ಆಗಿದ್ದು, ಇಳಕಲ್ ನಗರವು ಇಂದು ಮತ್ತೊಮ್ಮೆ ಕನ್ನಡ ಸಿನಿಮಾಗೆ ತನ್ನ ಪ್ರೀತಿ, ಬೆಂಬಲವನ್ನು ಸಾಬೀತುಪಡಿಸಿದೆ. ಡೆವಿಲ್ ಚಿತ್ರದ ಪ್ರದರ್ಶನ ಕೇವಲ ಸಿನಿಮಾ ಬಿಡುಗಡೆಯಷ್ಟೇ ಅಲ್ಲ, ಅದು ದರ್ಶನ್ ಅಭಿಮಾನಿಗಳ ಭಾವನೆಗಳ ಜಾತ್ರೆ, ಅಭಿಮಾನ ಪ್ರೀತಿಯ ಮಹಾಪೂರ, ಕನ್ನಡ ಸಿನಿ ಸಂಸ್ಕೃತಿಯ ಉತ್ಸವವಾಗಿ ಪರಿಣಮಿಸಿದೆ. ದರ್ಶನ್ ಅವರ ಈ ಚಲನಚಿತ್ರವು ಅಭಿಮಾನಿಗಳ ಆಸೆಯಂತೆ ಯಶಸ್ವಿಯಾಗಿ ಸಾಗಲಿ ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವಿಎನ್ ನ್ಯೂಸ್, ಇಳಕಲ್.